ಸ್ನೇಹಿತರೆ, ತಮಗೆಲ್ಲರಿಗೂ ಮಹಾನ್ ಮಾನವತಾವಾದಿ, ಪ್ರಖರ ರಾಷ್ಟ್ರಭಕ್ತ, ಸಂವಿಧಾನ ಶಿಲ್ಪಿ, ಮಹಾನ್ ಮಾನವತಾವಾದಿ, ಶ್ರೇಷ್ಠ ಸಮಾಜ ಸುಧಾರಕ, ವಿಶ್ವರತ್ನ, ಶೋಷಿತ ದಲಿತರ ಸೂರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೆಯ ಜನ್ಮ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಹೆಸರು ಅಥವಾ ಒಬ್ಬ ವ್ಯಕ್ತಿಯಲ್ಲ. ಅವರು ಭಾರತ ಮಾತೆಯ ದಿವ್ಯ ಶಕ್ತಿ. ಭಾರತದ ರಾಜ್ಯಾಂಗವನ್ನು ರಚಿಸಿ ಯಾರಿಂದ ಶೋಷಣೆಗೊಳಪಟ್ಟ, ಯಾವ ನೆಲದಲ್ಲಿ ಶೋಷಣೆಗೊಳಪಟ್ಟ ಜನಾಂಗವನ್ನು ಮುಖ್ಯ ವಾಹಿನಿಗೆ ತರಲು, ಸಂವಿಧಾನದಲ್ಲಿ ಅವರಿಗೆ ನ್ಯಾಯ ಕೊಡಿಸಲು ಪ್ರಯತ್ನಿಸಿ ಅದರಲ್ಲಿ ಸಫಲರಾದ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1891 ಏಪ್ರಿಲ್ 14ರಂದು ಮಧ್ಯಪ್ರದೇಶದ ಮಹೋ ಎಂಬಲ್ಲಿ ಜನಿಸ್ತಾರೆ. ತಂದೆ ರಾಮ್ಜಿ ಸಕ್ಪಾಲ್, ತಾಯಿ ಭೀಮಾಬಾಯಿ. ಅವರ ಪೂರ್ವಜರ ಊರು ಮಹಾರಾಷ್ಟ್ರ ರಾಜ್ಯದ ರತ್ನಗಿರಿ ಜಿಲ್ಲೆಯ ಅಂಬೇವಾಡಿ. ಪ್ರಾಥಮಿಕ ಶಿಕ್ಷಣ ದಾಪೋಲಿಯಲ್ಲಿ. ಪ್ರಾಥಮಿಕ ಶಿಕ್ಷಣವನ್ನು ಕಲಿಯುವಾಗ ಅಲ್ಲಿ ಒಬ್ಬರು ಗುರುಗಳು, ಅಂಬೇಡ್ಕರ್ ಅಂತಕ್ಕಂಥ ಗುರುಗಳು ಅಂಬಾವಾಡೇಕರ್ ಎನ್ನುವ ಮನೆತನದ ಹೆಸರನ್ನು ಬದಲಿಸಿ ಅವರಿಗೆ ಅಂಬೇಡ್ಕರ್ ಅನ್ನುವ ಹೆಸರನ್ನು, ತಮ್ಮ ಹೆಸರನ್ನೇ ಭೀಮರಾವ್ ಅವರಿಗೆ ಅಂಬೇಡ್ಕರ್ ಅನ್ನುವಂಥ ಹೆಸರನ್ನು ದಯಪಾಲಿಸ್ತಾರೆ. ಆ ಹೆಸರು ಲೋಕವಿಖ್ಯಾತ ಅಂಬೇಡ್ಕರ್ ಆಗಿ ಇಡೀ ಜಗತ್ತಿನಲ್ಲಿ ರಾರಾಜಿಸ್ತಾ ಇದೆ, ಇವತ್ತಿಗೂ ರಾರಾಜಿಸ್ತಾ ಇದೆ. ಅಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1907ರಲ್ಲಿ ನಿಮ್ನ ವರ್ಗದಿಂದ ಪ್ರಥಮವಾಗಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನು ಪಾಸಾದಾಗ SK ಬೋಳೆಯವರು ಸನ್ಮಾನ ಮಾಡಿ ಪೆಣ್ಸೆ ಗುರುಗಳವರಿಗೆ ಬುದ್ಧನ ಜೀವನ ಚರಿತ್ರೆಯನ್ನು ಕಾಣಿಕೆಯಾಗಿ ಕೊಡುತ್ತಾರೆ. ಆ ಸಂದರ್ಭದಲ್ಲಿ ಅಂದಿನ ಕಾಲದಲ್ಲಿ ಅನ್ಯಾಯ, ಅನೀತಿ, ಕ್ರೌರ್ಯ, ದಬ್ಬಾಳಿಕೆಗಳು, ಕನಿಷ್ಠ ಶ್ರೇಷ್ಠ ಎನ್ನುವ ಮೇಲ್ಪಂಕ್ತಿ ಅಂದಿನ ದಿನಗಳಲ್ಲಿ ಜಾರಿಯಲ್ಲಿತ್ತು. ನಾವೇ ಸಮಾಜದಲ್ಲಿ ಶ್ರೇಷ್ಠರು, ನಾವೇ ಮೇಲ್ಜಾತಿಯವರು, ಉಳಿದವರೆಲ್ಲರೂ ಸಹಿತ ನಮ್ಮ ಸೇವೆಗೆ ಮಾತ್ರ ಅರ್ಹರು ಎಂದು ತಿಳಿದುಕೊಂಡಂಥ ಸವರ್ಣೀಯರು ಎನ್ನುವಂಥ ಒಂದು ಜನಾಂಗ ಇಡೀ ಕೆಳವರ್ಗದ ಮೇಲೆ, ಶೋಷಿತರ ಮೇಲೆ, ಸಮಾಜದ ಮುಖ್ಯ ವಾಹಿನಿಗೆ ಕೆಳಹಂತದಲ್ಲಿರುವ ಜನರ ಮೇಲೆ ದಿನನಿತ್ಯದ ಶೋಷಣೆ ಅಂದಿನ ಕಾಲದಲ್ಲಿ ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿತ್ತು. ಅಂಥ ಸ್ಥಿತಿಯಲ್ಲಿ ಯಾವ ರೀತಿಯಾಗಿ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಶ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಎಂದು ಯಾವ ಕೃಷ್ಣ ಪಾಂಡವರ ಧರ್ಮಕ್ಕಾಗಿ ನಿಲ್ಲುತ್ತಾನೋ ಅದೇ ರೀತಿ ಕಲಿಯುಗದಲ್ಲಿ ಆ ಅಂಬೇಡ್ಕರ್ ಅವರ ದಶಕದಲ್ಲಿ ಯಾವ ಜನಾಂಗ, ಯಾರನ್ನು ಅಸ್ಪೃಶ್ಯರು ಎಂದು ಕರೆಯಲಾಗುತ್ತಿತ್ತು, ಯಾರಿಗೆ ಧ್ವನಿ ಇಲ್ಲದವರು, ಯಾರು ಶೋಷಿತರಾಗಿದ್ದರು, ಅವರ ರಕ್ಷಣೆಗಾಗಿ ಈ ಭರತ ಭೂಮಿಯ ಮೇಲೆ ಜನಿಸಿ ದೈವಿ ಸ್ವರೂಪದಲ್ಲಿ ಬಂದು ಅವರ ಹಕ್ಕುಗಳನ್ನು ಕಾಪಾಡಿದ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ಮುಂದುವರೆದಂತೆ ಅಮೆರಿಕದ ಕೊಲಂಬಿಯಾ ಯೂನಿವರ್ಸಿಟಿ, ಇಂಗ್ಲೆಂಡಿನ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್, ಜರ್ಮನಿಯಲ್ಲಿ ಅಧ್ಯಯನ ಮಾಡುವುದರೊಂದಿಗೆ MSc, DSc, ಬಾರ್ ಎಟ್ ಲಾ, PhD ಪದವಿಗಳನ್ನು ಪಡೆದುಕೊಂಡು ಭಾರತಕ್ಕೆ ಬಂದರೆ ಆ ರೈಲು ನಿಲ್ದಾಣದಲ್ಲಿ ಅವರನ್ನು ಸ್ವಾಗತಿಸಲು ಒಬ್ಬರೂ ಇಲ್ಲ. ಭಾರತದಲ್ಲಿ ಅವರಿಗೆ ಒಂದು ಕೋಣೆಯನ್ನು ಕೊಡಲು ಯಾರೂ ಸಿದ್ಧರಿರಲಿಲ್ಲ. ಅಂಥ ಜಾತೀಯತೆ ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿದ ಕಾಲವದು. ಅಂಥ ಸಂದರ್ಭದಲ್ಲಿ ಯಾವುದಕ್ಕೂ ಎದೆಗುಂದದೆ ಎದ್ದು ನಿಂತು ಎಲ್ಲವನ್ನ ಧೈರ್ಯವೇ ಸರ್ವತ್ರ ಸಾಧನಂ ಎಂಬಂತೆ ಧೈರ್ಯದಿಂದ ಮುನ್ನುಗ್ಗಿ ಯಾರು ನೊಂದಿದ್ದಾರೋ ಅವರಿಗೆ ಸಂವಿಧಾನದಲ್ಲಿಯೇ ನ್ಯಾಯ ಕೊಡಿಸುವ ಪರಿಕಲ್ಪನೆಯನ್ನು ಮಾಡಿ
ಭಾರತ ದೇಶದ ಪ್ರಥಮ ಕಾನೂನು ಸಚಿವರಾಗಿ ಭಾರತ ಸಂವಿಧಾನವನ್ನು ಬರೆದು ಎಲ್ಲರಿಗೂ ಸಮಾನತೆಯ ಹಕ್ಕನ್ನು ಪ್ರತಿಪಾದಿಸಿ ಎಲ್ಲರೂ ಸಹಬಾಳ್ವೆಯಿಂದ ಸಮಾನತೆ, ಸಹೋದರತ್ವ ಹಾಗೂ ಸ್ವಾತಂತ್ರ್ಯದಿಂದ ಬಾಳುವ ಛಲವನ್ನು ಕಲಿಸಿದ ಅಂಬೇಡ್ಕರ್ ಅವರು ಇವತ್ತು ಭಾರತ ನಕ್ಷೆಯ ದಿಗಂತದಲ್ಲಿ, ಕ್ಷಿತಿಜದಲ್ಲಿ ಚಂದ್ರನಂತೆ ಇವತ್ತು ಬೆಳಗುತ್ತಿದ್ದಾರೆ. ಅಂತಹ ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರರು ಅನೇಕ ಶೋಷಣೆಗಳನ್ನು, ಅನೇಕ ಅನ್ಯಾಯಗಳನ್ನು, ಅನೇಕ ಶೋಷಣೆಗಳನ್ನೆಲ್ಲ ಅನುಭವಿಸಿ ಆ ಶೋಷಣೆ ನನ್ನ ವರ್ಗದವರಿಗೆ, ನೊಂದವರಿಗೆ, ನಿರ್ಗತಿಕರಿಗೆ, ಶೋಷಿತರಿಗೆ ಮುಂದೆ ಆಗಬಾರದು ಎನ್ನುವ ಛಲದೊಂದಿಗೆ ಅವರು ಮುನ್ನುಗ್ಗಿದ್ದಾರೆ. ಅಂಬೇಡ್ಕರ್ ಅವರ ಜ್ಞಾನ ದಾಹ ಎಷ್ಟಿತ್ತು ಅಂತಂದರೆ, ಅವರು ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನಕ್ಕಾಗಿ ಹೋದಾಗ ಅವರ ಅಖಂಡವಾದ ಜ್ಞಾನ ದೀಕ್ಷೆಯನ್ನು ಪಡೆದವರಂತೆ ಒಂದು ದಿನಕ್ಕೆ 18 ಗಂಟೆಗಳ ಕಾಲ ಅವರು ಓದುತ್ತಿದ್ದರು. 18 ಗಂಟೆಗಳ ಕಾಲ ಅವರು ಓದುತ್ತಿದ್ದರು. ಅವರು ಒಂದು ಹೊತ್ತು ಮಾತ್ರ ಊಟ ಮಾಡಿ, ಒಂದು ಹೊತ್ತಿನ ಆ ಊಟದ ಖರ್ಚನ್ನು, ಆ ಊಟಕ್ಕೆ ವ್ಯಯಿಸುವ ಖರ್ಚನ್ನು ಪುಸ್ತಕಗಳಿಗಾಗಿ ವ್ಯಯಿಸುತ್ತಿದ್ದರು. ಅಂಥ ಒಬ್ಬ ಮಹಾನ್ ಮಾನವತಾವಾದಿ. ಕಲ್ಲಾಗು ಕಷ್ಟಗಳ ವಿಧಿ ಮಳೆ ಸುರಿಯೇ, ಕಲ್ಲಾಗು ಕಷ್ಟಗಳ ವಿಧಿ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎನ್ನುವಂತೆ ಇಡೀ ಭಾರತದ ದೀನದಲಿತರಿಗೆ, ಶೋಷಿತರಿಗೆ, ನೊಂದವರಿಗೆ ಬೆಳಕಾಗಿ ಕಾಣುವ ಆ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಥ ಅಂಬೇಡ್ಕರ್ ಅವರು ಧರ್ಮದಲ್ಲಿಯ ಅನೇಕ ಅನಿಷ್ಟಗಳನ್ನು ವಿರೋಧಿಸಿ ಇಂಗ್ಲೆಂಡಿನಲ್ಲಿ ನಡೆದಂಥ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾಗವಹಿಸಿ ನಿಮ್ನ ವರ್ಗದವರಿಗೆ ಸ್ವಾಯತ್ತ ಕ್ಷೇತ್ರಗಳನ್ನು ಕೊಡಿಸುವುದರೊಂದಿಗೆ ಅವರಿಗೆ ನ್ಯಾಯವನ್ನು ಕೊಡಿಸುವ ಪ್ರಯತ್ನವನ್ನು ಬಹಳಷ್ಟು ಸಫಲವಾಗಿ ಮಾಡ್ತಾರೆ. ಮುಂದುವರೆದಂತೆ ಅವರು ಭಾರತ ದೇಶದ ಕಾನೂನು ಸಚಿವರಾಗಿ ಕಾರ್ಮಿಕ ಪಕ್ಷವನ್ನು ಸ್ಥಾಪಿಸಿ ಕಾರ್ಮಿಕರಿಗೆ ಹಕ್ಕುಗಳನ್ನು ದೊರಕಿಸುವ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ಆದ್ದರಿಂದ ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿಯನ ಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ವಾಯು ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನ್ನೇನೆಮ್ಮೆ ರಾಮನಾಥ ಎನ್ನುವ ದೇವರ ದಾಸಿಮಯ್ಯನವರ ವಚನದಂತೆ ನಿಸರ್ಗದಲ್ಲಿ ಕೆರೆಗಳು, ಬಾವಿಗಳು, ಗಿಡಮರಗಳು, ನೀರು, ಸರೋವರಗಳು ಮನುಷ್ಯನಿಗೆ ಯಾವುದೇ ಜಾತಿ ಧರ್ಮ ಆಧಾರದ ಮೇಲೆ ಪರಿಗಣಿಸದೆ ಅವು ಎಲ್ಲರಿಗೂ ಕೂಡ ಮುಕ್ತವಾಗಿರಬೇಕೆನ್ನುವ ಅವರ ಆಶಯ ಸಂವಿಧಾನದಲ್ಲಿ ಪ್ರತಿಪಾದಿತವಾಗಿದೆ. ಅಂತ ಒಬ್ಬ ಮಹಾನ್ ಮೇಧಾವಿ ಹಿಂದೂ ಧರ್ಮದ ಕೆಲವೊಂದು ಅನಿಷ್ಟ ಪದ್ಧತಿಗಳನ್ನು ವಿರೋಧಿಸಿ 1956 ಅಕ್ಟೋಬರ್ 14ರಂದು ವಿಜಯದಶಮಿಯ ದಿನ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಅವರಿಗೆ ಹಿಂದೂ ಧರ್ಮದ ಕೆಲವು ಪದ್ಧತಿಗಳ ಬಗ್ಗೆ ವಿರೋಧವಿತ್ತೇ ಹೊರತಾಗಿ ಹಿಂದೂ ಧರ್ಮದ ಸಂಸ್ಕೃತಿಯಲ್ಲಿ ಯಾವತ್ತೂ ವಿರೋಧವಿರಲಿಲ್ಲ. ಅಂತ ಮಹಾನ್ ಮೇಧಾವಿ ಭಾರತ ರತ್ನ ಅಂಬೇಡ್ಕರ್ ಅವರು ತಾವು ಸ್ವತಃ ಕಷ್ಟಗಳನ್ನು ಅನುಭವಿಸಿ ತಮ್ಮ ವರ್ಗದವರಿಗೆ, ಇಡೀ ಮನುಕುಲಕ್ಕೆ ನ್ಯಾಯವನ್ನು ಒದಗಿಸಿ ಸಂವಿಧಾನದಲ್ಲಿ ಅವುಗಳನ್ನು ಪ್ರತಿಪಾದಿಸುವ ಮೂಲಕ ತಮ್ಮದೇ ಆದ ವಿಶಿಷ್ಟತೆಯನ್ನು ಮೆರೆದಿದ್ದಾರೆ. ಅಂತ ಒಬ್ಬ ಮಹಾನ್ ನಾಯಕ 1956 ಡಿಸೆಂಬರ್ 6ರಂದು ಮಹಾಪರಿನಿರ್ವಾಣ ಅಂದರೆ ಅವರ ದಿವ್ಯ ಜ್ಯೋತಿ ನಂದಿ ಹೋಗ್ತಾ ಇದೆ. ನಂದಿ ಅಂಬೇಡ್ಕರ್ ಅವರು ಭೌತಿಕವಾಗಿ ನಮ್ಮನ್ನು ಅಗಲಿರಬಹುದು, ಆದರೆ ಇವತ್ತಿಗೂ ಕೂಡ ಭಾರತ ದೇಶದ ಪ್ರಪಂಚದ ಮನೆ ಹಾಗೂ ಮನಗಳಲ್ಲಿ ತಮ್ಮ ವ್ಯಕ್ತಿತ್ವದಿಂದ, ಸಂವಿಧಾನದ ಆಶಯಗಳಿಂದ ಇವತ್ತಿಗೂ ಕೂಡ ರಾರಾಜಿಸ್ತಾ ಇದ್ದಾರೆ. ಭಾರತ ಭೂಮಿಯ ಹೆಮ್ಮೆಯ ಪುತ್ರ ಹಾಗೂ ಭಾರತ ದೇಶದ ನೆಲದ ಕಾನೂನನ್ನು ಬರೆದು ಯಾರು ನಿರ್ಗತಿಕರು, ಶೋಷಿತರು, ನೊಂದವರಿಗೆ ನ್ಯಾಯ ಒದಗಿಸಿದ ಮಹಾನ್ ಚೇತನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಥ ಮಹಾನ್ ಚೇತನಕ್ಕೆ, ಮಹಾನ್ ಮಾನವತಾವಾದಿಗೆ, ವಿಶ್ವರತ್ನ ಅಂಬೇಡ್ಕರ್ ಅವರಿಗೆ ಅವರ ಜನ್ಮ ಜಯಂತಿಯ ಅಂಗವಾಗಿ ಕೋಟಿ ಕೋಟಿ ನಮನಗಳು.